ಹಾ ಈಗ ಏನಾಗಿದೆ, ಆ, ಯಾರು ಇವಾಗ ಸರ್ಕಾರ ನಡೆಸ್ತಾ ಇದ್ದಾರೆ, ಈ ಸರ್ಕಾರ ಇರ್ಬೋದು, ಹಿಂದಿನ ನಮ್ಮ ಬಿಜೆಪಿ ಸರ್ಕಾರನೂ ಇರ್ಬೋದು. ಹಿಂದೆ BBMP ಎಲೆಕ್ಷನ್ ಏನಿತ್ತು, ಆ ಎಲೆಕ್ಷನ್ಗಳು ಮಾಡ್ಲಿಕ್ಕೆ ಯಾರಿಗೂ ಇಂಟ್ರೆಸ್ಟೇ ಇಲ್ಲ. ನಿಮ್ಗೆ ಸ್ಥಳೀಯವಾಗಿ ಚುನಾವಣೆಗಳು ಆಗ್ಲಿಲ್ಲ ಅಂತ ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಕೆಲ್ಸಗಳು ಅಂತ ಚುರುಕಾಗಲ್ಲ. ಮೇಯ್ನು ಎರಡನೇದೇನಪ್ಪ ಅಂದ್ರೆ, ಈಗ ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳು, ತಾಲೂಕ್ ಪಂಚಾಯತಿ ಮೆಂಬರ್ಸ್ಗಳು, ಜಿಲ್ಲಾ ಪಂಚಾಯತಿ ಮೆಂಬರ್ಸ್ಗಳು, ಇವರೆಲ್ಲ ಇದ್ದಾಗ ಏನಾಗುತ್ತೆ ಅಂದ್ರೆ ಪ್ರಶ್ನೆಗಳು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜನಗಳು ಎಲ್ರಿಗೂ ಓಟ್ ಹಾಕಿರ್ತಾರೆ, ಒಬ್ಬೊಬ್ರು ಜನಪ್ರತಿನಿಧಿಗಳು ಸಿಗ್ತಾ ಇರ್ತಾರೆ. ಸಾಮಾನ್ಯವಾಗಿ ಜನಗಳಿಗೆ ಅನುಕೂಲ ಆಗಂತ ವ್ಯವಸ್ಥೆಗಳು. ಈಗೇನಾಗಿದೆ ಅಂದ್ರೆ, ಇವರು ಚುನಾವಣೆಗಳು ಮಾಡ್ಲಿಕ್ಕೆ ಮುಂದೂಡ್ತಾ ಇರೋ ಉದ್ದೇಶ ಅಂದ್ರೆ ಎರಡು ಉದ್ದೇಶ ಇರ್ತದೆ. ಒಂದು, ಶಾಸಕರುಗಳು ಅವ್ರಿಗೆ ಅಧಿಕಾರ ವ್ಯಾಪ್ತಿ ಜಾಸ್ತಿ ಇರಬೇಕು ಅನ್ನೋ ಒಂದು ಉದ್ದೇಶ ಇರ್ಬೋದು, ಅಥವಾ ಸರ್ಕಾರಗಳು ತುಂಬಾ ಕೆಳಮಟ್ಟದಲ್ಲಿ ತಮ್ಮ ಆಡಳಿತಗಳು ನಡೆಸಿದಾಗ ಜನಾಭಿಪ್ರಾಯ ಉಲ್ಟಾ ಬಂದಾಗ ನಮ್ಮ ನಮ್ಗೆ ಅನಾನುಕೂಲ ಆಗತ್ತೆ ಅನ್ನೋದು ಇರ್ಬೋದು. ಈ ತರದಲ್ಲಿ ವ್ಯತ್ಯಾಸಗಳನ್ನ ಅವ್ರು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ಸ್ಥಳೀಯ ಚುನಾವಣೆಗಳನ್ನ, ಅಂದ್ರೆ ಸಂವಿಧಾನ ಬಾಹಿರ ಇದು. ಯಾಕೆಂದ್ರೆ ಸಂವಿಧಾನದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಸ್ಥಳೀಯ ಸರ್ಕಾರಗಳಿದ್ದಂಗೆ. ಇವತ್ತು ಗ್ರಾಮ ಪಂಚಾಯತಿ ಇವತ್ತು ಆಡಳಿತಾಧಿಕಾರಿಗಳನ್ನ ಹಾಕಿರೋದು ಇವ್ರು ಯಾರ್ಯಾರನ್ನ, BOಗಳನ್ನ, ಸಂಬಂಧಪಟ್ಟಂತ ಶಿಕ್ಷಣ ಇಲಾಖೆ ಕೆಲಸ ಮಾಡೋನ್ ತಗೊಂಬಂದು BOಗಳನ್ನ ಆಡಳಿತಾಧಿಕಾರಿ ಅಂತ ಹಾಕ್ತಾರೆ. ಇನ್ಯಾವುದೋ ಸಮಾಜ ಕಲ್ಯಾಣ ಇಲಾಖೆ ಇರೋ ಅಧಿಕಾರಿ ಅಂತ ತಗೊಂಬಂದು ಆಡಳಿತಾಧಿಕಾರಿ ಅಂತ ಹಾಕ್ತಾರೆ. ಅವ್ರ ಕೆಲಸ ಮಾಡೋದ್ ಬಿಟ್ಟು ಗ್ರಾಮೀಣಾಭಿವೃದ್ಧಿ ಬಗ್ಗೆ ಇಲ್ಲಿ ಸ್ಥಳೀಯ ವ್ಯವಸ್ಥೆಗಳನ್ನ ಸರಿಪಡಿಸ್ಲಿಕ್ಕೆ ಅವ್ರ ಕೈಲಿ ಆಗೋದೇ ಇಲ್ಲ. ಒಂದು ಗ್ರಾಮ ಪಂಚಾಯತಿ ಇದ್ರೆ 25-30 ಜನ ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳಿರ್ತಾರೆ. 25-30 ಜನ ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳಿದ್ರೆ ಆ ಮೆಂಬರ್ಸ್ಗಳಿಂದ ನಿಮ್ಗೆ ಎಷ್ಟು, ಈಗ ಒಂದು ಗ್ರಾಮ ಪಂಚಾಯತಿ ಮೆಂಬರ್, ಒಂದು ಪಂಚಾಯತಿ ಅಂತ ಅಂದಾಗ ಒಂದು ಪಂಚಾಯತಿ ಸುಮಾರು ಹೆಚ್ಚು ಕಮ್ಮಿ 25-30 ಜನ ಮೆಂಬರ್ಸ್ಗಳು ಇರ್ತಾರೆ. 30 ಜನ ಎಲೆಕ್ಟೆಡ್ ಬಾಡಿ ಮೆಂಬರ್ಗಳಿದ್ರೆ ಸುಮಾರು ಆ ಕ್ಷೇತ್ರದಲ್ಲಿ ಅಥವಾ ಆ ಪಂಚಾಯತಿ ವ್ಯಾಪ್ತಿ ಒಳಗಡೆ ಒಂದು 10,000 ಜನ ವಾಸ ಇದ್ರೆ ಎಲ್ಲರೂ ಅವೈಲಬಿಲಿಟಿ ಸಿಗ್ತಾ ಇರ್ತಾರೆ, ಕೆಲಸಗಳು ಫ್ರೀ ಆಗುತ್ತೆ. ಈ ಗ್ರಾಮ ಪಂಚಾಯತಿ ಕಾನ್ಸೆಪ್ಟ್ ಏನ್ ಮಾಡಿದ್ರು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸ್ಥಳೀಯ ಆಡಳಿತಗಳು, ಏನೋ ನಗರಸಭೆ, ಪುರಸಭೆ, ಇವೆಲ್ಲನೂ ಇದ್ರ ಕಾನ್ಸೆಪ್ಟೇ ಹೊರಟೋಗ್ತಾ ಇದೆ. ಈಗ ಏನಾಗಿದೆ ಅಂದ್ರೆ, ಒಂದೇ ಏಕಮೇವ ದ್ವಿತೀಯ ಅಂತಾರಲ್ಲ, ಆ ತರದಲ್ಲಿ ಇವರ ಒಂದು ಸ್ವಂತ ಹಿತಾಸಕ್ತಿಗೋಸ್ಕರವಾಗಿ ಅಥವಾ ಇವರ ಉಳುಕುಗಳನ್ನ ಮುಚ್ಕೊಳ್ಳಿಕ್ಕೋಸ್ಕರವಾಗಿ ಈ ಚುನಾವಣೆಗಳನ್ನ ಮುಂದೂಡ್ತಾ ಇದ್ದಾರೆ. ಇದರಿಂದ ಅಂತೂ ಜನಗಳಿಗಂತೂ ಒಳ್ಳೇದಾಗಲ್ಲ. ಇವತ್ತು ನೋಡ್ತಾ ಇದೀವಿ, ಒಬ್ಬೊಬ್ರು ಶಾಸಕರು ಬಂದು ಒಂದು ಸಣ್ಣ ಸಣ್ಣ ಬೋರ್ಗಳನ್ನ ಬಂದು ಉದ್ಘಾಟನೆ ಮಾಡೋಂಥ ವ್ಯವಸ್ಥೆಗಳು. ಅದೇ ಸ್ಥಳೀಯ, ನಾನೇ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾಗ ನನ್ನ ವ್ಯಾಪ್ತಿ ಒಳಗಡೆ ಇರೋಂಥದ್ರಲ್ಲಿ ನಮ್ಗೊಂದು 20-25 ಬೋರ್ಗಳು ಸಿಗವು, ಬೋರ್ಗಳು ಹಾಕ್ಲಿಕ್ಕೆ. ವಾಟರ್ ಟ್ಯಾಂಕ್ಗಳು ಮಾಡಿಸ್ತಾ ಇದ್ದೋ. ಮತ್ತೆ ಏನಾದ್ರು ಪ್ರಾಬ್ಲಮ್ಗಳಿತ್ತು ಅಂದ್ರೆ ಪಂಚಾಯತಿ ವ್ಯಾಪ್ತಿ ಒಳಗಡೆ ಸ್ಥಳೀಯವಾಗಿ ಏನೋ ಸಮಸ್ಯೆಗಳಿತ್ತು ಅಂದ್ರೆ ಅದನ್ನ ನಿಭಾವಣೆ ಮಾಡ್ಲಿಕ್ಕೆ ಮಾತುಕತೆ ಮಾಡ್ತಾ ಇದ್ದೋ. ಸೇಮ್ ಆಸ್ ಇಟ್ ಇಸ್ ತಾಲೂಕ್ ಪಂಚಾಯತಿ ಮೆಂಬರ್ಸ್ಗಳು ಸಿಗೋರು, ಗ್ರಾಮ ಪಂಚಾಯತಿ ಮೆಂಬರ್ಗಳು ಇರೋರು. ವ್ಯವಸ್ಥೆ ಒಟ್ಟಾರೆ ಬುಡಮೇಲಾಗಲಿಕ್ಕೆ ಏನ್ ಬೇಕಾಗಿದೆಯೋ ಆ ತರದಲ್ಲಿ ಆಗ್ತಾ ಇದೆ. ಜನಗಳು ಇದ್ರ ಬಗ್ಗೆ ತುಂಬಾ ಶಾಪ ಆಗ್ತಾರೆ ಹೊರತು ಚುನಾವಣೆಗಳು ಯಾಕೆ ಮಾಡ್ತಾ ಇಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾನ್ಯವಾಗಿ ಒಂದಷ್ಟು ಜನ ಮಾತಾಡ್ಬೇಕು. ಯಾಕಂದ್ರೆ ಹಿಂದೆ ಧರಣಿಗಳು ಮಾಡ್ತಾ ಇದ್ರು, ಒಂದು ಸಣ್ಣ ಏನೋ ಒಂದು ವಿಚಾರಕ್ಕೆ ಬಂದಾಗ ಬೀದಿಗೆ ಬರ್ತಾ ಇದ್ರು. ಇವಾಗ ಬೀದಿಗೆ ಬರೋಂಥದ್ದು ತುಂಬಾ ಕಮ್ಮಿ ಆಗೋಗ್ಬಿಟ್ಟಿದೆ ಜನಗಳದ್ದು. ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾಗಳನ್ನ ನಾವು ಬಳಸ್ಕೊಂಡು ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ ಅನ್ನೋದನ್ನ, ಸಮಸ್ಯೆಗಳನ್ನ ಒಬ್ಬ ಶಾಸಕ ಆದವ್ರಿಗೆ ಇಡೀ ಕಾನ್ಸ್ಟಿಟ್ಯೂನ್ಸಿಲಿ ಓಡಾಡ್ಲಿಕ್ಕೆ ಸಾಧ್ಯನೇ ಆಗಲ್ಲ. ಪ್ರತಿ ಗಲ್ಲಿಗೆ ಹೋಗಕ್ಕಾಗಲ್ಲ, ಪ್ರತಿ ಕೇರಿಗೆ ಹೋಗಕ್ಕಾಗಲ್ಲ. ಅದೇ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇದ್ರೆ ಆ ಕೇರಿ ಒಳಗಡೆ, ಆ ಗಲ್ಲಿ ಒಳಗಡೆ ಏನ್ ಸಮಸ್ಯೆ ಐತಿ ಅಂತ ಆ ಸಮಸ್ಯೆನ ಶಾಸಕರ ಗಮನಕ್ಕೆ ತಗೊಂಬಂದು ಬಗೆಹರಿಸಂತ ವ್ಯವಸ್ಥೆ ಆಗುತ್ತೆ. ಒಟ್ಟಾರೆ ಇದೊಂದು ದೌರ್ಭಾಗ್ಯ ಅಂತ ಭಾವಿಸ್ಬೋದು. ಕಾಕ್ರೋಚ್ ಜನತಾ ಪಾರ್ಟಿ ಅದು ಯಾವುದೋ ಒಂದು ಪ್ರಾಯೋಜಿತವಾಗಿ ನಡೀತಾ ಇರೋಂಥ ಒಂದು ವ್ಯವಸ್ಥೆ ಅಂತ ನಾನು ಕೇಳ್ಪಡ್ತಾ ಇದ್ದೆ. ಪರ ವಿರೋಧಗಳ ಬಗ್ಗೆ ಮಾತಾಡ್ತಾ ಇದ್ದಾಗ ಒಂದಂತೂ ಅನ್ಸುತ್ತೆ, ಅಂದ್ರೆ ಇದು BJP ಆಗ್ಬೋದು, ನಮ್ಮ ಪಕ್ಷಕ್ಕಾಗಿರ್ಬೋದು, ಅಥವಾ ಕಾಂಗ್ರೆಸ್ಗಾಗಿರ್ಬೋದು, ಅಥವಾ ಇತರ ಯಾವುದೇ ಪಕ್ಷಕ್ಕಾಗಿರ್ಬೋದು, ಜನಾಭಿಪ್ರಾಯದಲ್ಲಿ ಅದ್ರಲ್ಲಿ ಪರ್ಸೆಂಟೇಜ್ ಆಫ್ ಯಾರ್ದೋ ಸ್ಪಾನ್ಸರ್ಶಿಪ್ ಇರ್ಬೋದು, ಯಾರೋ ವಿದೇಶದಲ್ಲಿ ಕುತ್ಕೊಂಡು ಏನೇ ಒಂದು ಆಲ್ಟ್ರೇಷನ್ ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ಏನೇ ಒಂದು ಇರ್ಲಿ, ಅದೊಂದ್ ಕಡೆ ಸೈಡಲ್ಲಿ ಇಟ್ರು ಒಟ್ಟಾರೆ ಜನಗಳು ಈಗ ಒಂದು 2 ಕೋಟಿ 2.5 ಕೋಟಿ ಅಷ್ಟು ಫಾಲೋವರ್ಸ್ಗಳು ಜನಗಳು ಅದಕ್ಕೆ ಕನೆಕ್ಟ್ ಆಗ್ತಾವ್ರೆ ಅಂತ ಬರ್ತದೆ ಅಂತ ಅಂದ್ರೆ, ಜನಗಳ ಮನಸ್ಸಿನಲ್ಲಿರೋಂಥ ಅಸಮಾಧಾನ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಇದ್ದಾರೆ ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ. ಯಾಕಂದ್ರೆ ಇವತ್ತೆಲ್ಲಾನು ಸರ್ಕಾರಗಳ ಕೈಲೇ ಇದೆ, ಯಾರು ಫಾಲೋವರ್ಸ್ಗಳು, ಅದಕ್ಕೆ ಎಷ್ಟು ಜನ ಫಾಲೋವರ್ಸ್ಗಳು ಆಗ್ತಾರೆ ಅಂತ ಇರ್ಬೋದು. ಒಂದಷ್ಟು ಪರ್ಸೆಂಟೇಜ್ ಯಾರೋ ಒಬ್ರು ಅದಕ್ಕೆ ಪ್ರಾಜೆಕ್ಟ್ ಅಂದ್ರೆ ಪ್ರಮೋಟ್ ಮಾಡ್ತಾ ಇರ್ಬೋದು, ಬೇರೆ ಇನ್ನೊಬ್ರ ಮೇಲೆ ಒಂದಷ್ಟು ದೋಷಾರೋಪಣೆ ಮಾಡ್ಲಿಕ್ಕೂ ಮಾಡ್ತಾ ಇರ್ಬೋದು, ವಿದೇಶಿಗಳು ಕೈವಾಡನೂ ಕೂಡ ಇರ್ಬೋದು. ಬಟ್ ಆದ್ರೆ ಫಾಲೋ ಮಾಡ್ತಾ ಇರೋಂಥವ್ರು ನಮ್ಮವರೇನೆ. ಎಷ್ಟು 2 ಕೋಟಿ 2.5 ಕೋಟಿ ಅಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ ಅಂದ್ರೆ ರಾಷ್ಟ್ರೀಯ ಪಕ್ಷಗಳಿಗಿಂತ ಜಾಸ್ತಿ ಫಾಲೋವರ್ಸ್ಗಳು ಇದಕ್ಕೆ ಸಿಗ್ತಾ ಇದೆ ಸುಮಾರು ಒಂದು 8 ದಿನದಿಂದ ಈಚೆಗೆ ಅಂತ ಅಂದ್ರೆ, ರಾಜಕಾರಣಿಗಳು ಯೋಚನೆ ಮಾಡಬೇಕು, ಅಧಿಕಾರಿಗಳು ಯೋಚನೆ ಮಾಡಬೇಕು. ಯಾಕಂದ್ರೆ ಬರೇ ತಮ್ಮ ಬೆಳೆಗಳನ್ನ ಬೇಯಿಸ್ಕೊಳ್ಳಿಕ್ಕೋಸ್ಕರವಾಗೇನೆ ಎಲ್ಲಾ ಕೆಲಸನೂ ಮಾಡ್ಕೊಂತ ಹೋಗ್ಬಿಟ್ರೆ ಸಾಮಾನ್ಯ ಜನದ ಮನಸ್ಸಿನಲ್ಲಿ ಆ ಕಿಚ್ಚಿ ಯಾವಾಗಲೂ ಹಂಗೆ ಇರ್ತದೆ. ಅವನಿಗೆ ಸರಿಯಾದಂತ ಸಮಯಾವಕಾಶ ಸಿಕ್ಕದೆ ಅದು ಸ್ಫೋಟ ಆದಾಗ ಏನಾಗ್ಬೋದು ಅನ್ನೋದಕ್ಕೆ ಇದೊಂದು ಪ್ರಾಯೋಗಿಕವಾದಂತ ಒಂದು ಸಣ್ಣ ವಿಚಾರ ಇದು. ಬಟ್ ಆದ್ರೆ ಇದರದ್ದು ನಾವು ಇದನ್ನ ಯಾವುದೋ ಒಂದು ಪಕ್ಷದ ಮೇಲೆ ಆಗಲಿ ಅಥವಾ ಯಾವುದೋ ಒಂದು ವಿಷಯದ ಮೇಲೆ ಅಂತ ಹೇಳ್ತಾ ಇಲ್ಲ, ಇದು ದೊಡ್ಡ ಕುತಂತ್ರನೇ ಇರ್ಬೋದು. ನಮ್ಮ ದೇಶದ ಮೇಲೆ ಅಥವಾ ನಮ್ಮ ಇಲ್ಲಿನ ಆಡಳಿತದ ಮೇಲೆ, ಇಲ್ಲಿಂದ ಒಳ್ಳೆ ಕೆಲಸ ಮಾಡಿರೋ ಬಗ್ಗೆನೂ ಮಾಡ್ತಾ ಇರ್ಬೋದು.
ಆದ್ರೆ ಫಾಲೋ ಮಾಡ್ತಾ ಇರೋಂಥ ಸಂಖ್ಯೆಗಳು ನೋಡಿದಾಗ ಸಾಮಾನ್ಯ ಯುವ ಜನತೆಯಲ್ಲಿ ಒಂದು ಮನಸ್ಸಿನಲ್ಲಿ ಒಂದು ಏನೋ ಒಂದು ಬೇರೆ ರೀತಿಯಲ್ಲಿ ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆ ನಿರೀಕ್ಷೆಗೆ ತಕ್ಕನಾಗಿ ಇಲ್ಲಿನ ವ್ಯವಸ್ಥೆ ಸರಿ ಆಗ್ತಾ ಇಲ್ವೇನೋ ಅನ್ನಂಗೆ ಆಗ್ತಾ ಇದೆ. ಇದರಲ್ಲಿ ಬರೇ ಯಾವುದೋ ಒಂದು ದೊಡ್ಡ ಪಕ್ಷದ ಬಗ್ಗೆ ಮಾತಾಡೋಂಥದ್ದಲ್ಲ. ರಾಜ್ಯ ಸರ್ಕಾರಗಳು, ಸ್ಥಳೀಯ MLAಗಳು, ಸ್ಥಳೀಯ ಆಡಳಿತಗಳು ವಿರುದ್ಧವಾಗೂ ಇದೊಂದು ಈ ತರದಲ್ಲಿ ಒಂದು ನಡೀತಾ ಇರ್ಬೋದು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ 3-4 ದಿನದಿಂದ ಜಾಸ್ತಿ ನಡೀತಾ ಇದೆ. ಶಾಸಕರಾಗ್ಬೋದು ಅಥವಾ ಮಂತ್ರಿಗಳಾಗಿರ್ಬೋದು ಅಥವಾ ಮಂತ್ರಿಗಳು ನಡೆಸೋಂಥವ್ರಾಗಿರ್ಬೋದು, ಜನಾಭಿಪ್ರಾಯಗಳು ಏನೈತಿ ಅನ್ನೋದ ಮನಸ್ಸಿನಲ್ಲಿ ತಿಳ್ಕೊಂಡು ಆಡಳಿತ ನಡೆಸಿದ್ರೆ ಎಲ್ರಿಗೂ ಒಳ್ಳೇದಾಗ್ಬೋದು.